ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ರೆಸಿಪೀಸ್ಗೆ ಸ್ವಾಗತ. ಇವಾಗ ನಾನು ದಹಿ ಪೂರಿ ಚಾಟ್ ಮಾಡಕ್ ತೋರಿಸ್ತಾ ಇದ್ದೀನಿ. ಬೇಕಾದ ಸಾಮಗ್ರಿಗಳು ನೋಡಿ. ಇದು ಪೂರಿಗಳು. ಇದು ಪೂರಿ ನಾನು ಹಿಂದಿನ ವಿಡಿಯೋಲ್ಲಿ ಮಾಡಿದ್ದೀನಿ, ನೋಡ್ಕೊಂಡು ಮಾಡ್ಕೊಳ್ಳಿ. ಇದು ಮನೆಯಲ್ಲಿ ಮಾಡಿರೋದು ಪೂರಿ. ಮತ್ತೆ ಇದು ಸ್ವೀಟ್ ಚಟ್ನಿ, ಇದು ಗ್ರೀನ್ ಚಟ್ನಿ, ಮತ್ತೆ ಕೊತ್ತಂಬರಿ ಸೊಪ್ಪು, ಇದು ಕಡಲೆಕಾಳು ಬಾಯ್ಲ್ ಮಾಡ್ಕೊಂಡಿದ್ದೀನಿ, ಬೆಂದಿದ್ದೀನಿ. ಆಮೇಲೆ ಇದು ಮೊಸರು, ಸೇವು, ಈರುಳ್ಳಿ, ಮತ್ತೆ ಇದು ಆಲೂಗಡ್ಡೆನ ಬಾಯ್ಲ್ ಮಾಡಿಕೊಂಡು ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಉಪ್ಪು, ಇದು ಚಾಟ್ ಮಸಾಲ, ಅಚ್ಚ ಖಾರ ಪುಡಿ. ಮಾಡೋದು ರೀತಿ ತೋರಿಸ್ತೀನಿ. ಮೊದಲು ನಾವೇನು ಮಾಡೋಣ ಅಂದರೆ, ಇದು ಮೊಸರು ಇದೆಯಲ್ಲ, ಈ ಬೌಲಲ್ಲಿ ಒಂದು 1/4 ಟೀ ಸ್ಪೂನ್ ಅಚ್ಚ ಖಾರ ಪುಡಿ ಹಾಕ್ಕೊಂಡು, 1/4 ಟೀ ಸ್ಪೂನ್ ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಒಂದು ಪ್ಲೇಟ್ ತಗೊಳ್ಳಿ. ಮೊದಲು ನಾವು ಈ ಪೂರಿಯನ್ನು ಕಟ್ ಮಾಡ್ಕೊಳ್ಳೋಣ, ಹಿಂಗೆ ಒಂದೊಂದಾಗಿ. ಪೂರಿಯಲ್ಲಿ ನಾವು ಮೊದಲು ಆಲೂಗಡ್ಡೆ ಹಾಕ್ಕೊಳ್ಳೋಣ, ಆಮೇಲೆ ಒಂಚೂರು ಈರುಳ್ಳಿ ಹಾಕ್ಕೊಳ್ಳೋಣ, ಆಮೇಲೆ ನಮ್ಮ ಬೆಂದ ಕಾಳು ಕಡಲೆ ಅದು ಹಾಕ್ಕೊಳ್ಳೋಣ, ಆಮೇಲೆ ಇದು ಗ್ರೀನ್ ಚಟ್ನಿ ಒಂದು 1/4 ಸ್ಪೂನ್ ಹಾಕ್ಕೊಳ್ಳೋಣ, ಆಮೇಲೆ ಸ್ವೀಟ್ ಚಟ್ನಿ 1/4 ಸ್ಪೂನ್ ಹಾಕ್ಕೊಳ್ಳೋಣ, ಆಮೇಲೆ ಇದು ಲಾಸ್ಟಲ್ಲಿ ಇದು ಚೂರು ಮೊಸರು, ಆಮೇಲೆ ಇದು ಸೇವ್ ಹಾಕ್ಕೊಳ್ಳೋಣ. ಅದ್ರ ಮೇಲೆ ಒಂಚೂರು ಕೊತ್ತಂಬರಿ ಸೊಪ್ಪು, ಅದ್ರ ಮೇಲೆ ಒಂಚೂರು ಬೇಕಾದರೆ ಹಿಂಗೆ ಮೊಸರು ಹಾಕ್ಕೋಬೋದು. ಇನ್ನೊಂದು ಮಾಡೋದು ತೋರಿಸ್ತೀನಿ. ಮೊದಲು ಆಲೂಗಡ್ಡೆ ಹಾಕ್ಕೊಳ್ಳಿ, ಆಮೇಲೆ ಅದರಲ್ಲಿ ಈರುಳ್ಳಿ ಸ್ವಲ್ಪ ಚೂರು ಹಾಕ್ಕೊಳ್ಳಿ, ಆಮೇಲೆ ಇದು ನಮ್ಮ ಬೆಂದ ಕಾಳು ಇದೆಯಲ್ಲ, ಕಡಲೆಕಾಳು, ಅದು 3-4 ಹಾಕ್ಕೊಳ್ಳಿ. ಅದಾದಮೇಲೆ ಇದು ಸ್ವೀಟ್ ಚಟ್ನಿ ಹಾಕ್ಕೊಳ್ಳಿ, ಆಮೇಲೆ ಇದು ಗ್ರೀನ್ ಚಟ್ನಿ ಹಾಕ್ಕೊಳ್ಳಿ, ಅದ್ರ ಮೇಲೆ ಇದು ಮೊಸರು ಹಾಕ್ಕೊಳ್ಳಿ, ಆಮೇಲೆ ಇದು ಸೇವ್ ಹಾಕ್ಕೊಳ್ಳಿ, ಆಮೇಲೆ ಲಾಸ್ಟಲ್ಲಿ ಇದು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಇವಾಗ ನಾನು ಈ ಥರ ಎಲ್ಲ ಪೂರಿಗಳಿಗೂ ಮಾಡ್ಕೊತೀನಿ. ನಮ್ಮ ದಹಿ ಪೂರಿ ಚಾಟ್ ರೆಡಿಯಾಗಿದೆ. ಎಲ್ಲದಕ್ಕೂ ಹಾಕ್ಕೊಂಡಿದ್ದೀನಿ. ಕೊನೆಯದಾಗಿ ಒಂಚೂರು ಚಾಟ್ ಮಸಾಲ ಪೌಡರ್ ಹಾಕ್ಕೊತಿದ್ದೀನಿ. ಒಂಚೂರು ಚಾಟ್ ಮಸಾಲ ಪೌಡ್ರ್ ಇದ್ರ ಮೇಲೆ ಡ್ರಿಸಿಲ್ ಮಾಡ್ಕೊಳ್ಳಿ. ಇವಾಗ ನಮ್ಮ ದಹಿ ಪೂರಿ ಚಾಟ್ ರೆಡಿಯಾಗಿದೆ. ವೀಕ್ಷಿಸಿ, ಟ್ರೈ ಮಾಡಿ ಮನೆಯಲ್ಲಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫ್ರೆಂಡ್ಸ್.